ಹಲೋ ಎಲ್ರಿಗೂ ನಮಸ್ಕಾರ. ಆಕ್ಷನಲ್ಲಿ ಇನ್ನೊಂದು ಬಾಯನ್ನು ಮಾಡಿದ್ದಾರೆ ಆರ್ ಸಿ ಬಿ ತಂಡ. ನ್ಯೂಜಿಲೆಂಡ್ನ ಮೀಡಿಯಂ ಫಾಸ್ಟ್ ಬೌಲರ್ ಆದಂತಹ ಜೇಕಬ್ ಡಫಿ ಅವ್ರನ್ನ ಆರ್ ಸಿ ಬಿ ಬಾಯ್ ಮಾಡ್ಕೊಂಡಿದ್ದಾರೆ. ಸೊ ಚೆನ್ನಾಗಿನೇ ಇದೆ ಬಾಯ್, ಯಾಕಂತ ಹೇಳ್ತೀನಿ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಜೇಕಬ್ ಡಫಿ ನ್ಯೂಜಿಲೆಂಡ್ನ ಪ್ಲೇಯರ್, ಇವರು ಮೀಡಿಯಂ ಫಾಸ್ಟ್ ಬೌಲರ್. ಇವ್ರನ್ನ ಆರ್ ಸಿ ಬಿ ಬೈ ಮಾಡಿದ್ದಾರೆ. ಸೊ ಇಂಟ್ರೆಸ್ಟಿಂಗ್ ಏನಂತ ಹೇಳಿದ್ರೆ ಇವ್ರದ್ದು ಸ್ಟ್ಯಾಟ್ಸು ಸಖತ್ತಾಗಿದೆ. T20 ಸ್ಟ್ಯಾಟ್ಸು 36 ಇನ್ನಿಂಗ್ಸ್ನಲ್ಲಿ 53 ವಿಕೆಟನ್ನು ತೆಗೆದಿದ್ದಾರೆ ಇವರು. T20 ಇಂಟರ್ನ್ಯಾಷನಲಲ್ಲಿ 17 ಆ್ಯಾವ್ರೇಜ್ ಇದೆ, ಹಾಗೆಯೇ 7.3 ಎಕಾನಮಿ ಇದೆ. ಸೊ ಸಖತ್ತಾಗಿದೆ ರೆಕಾರ್ಡ್ ಅಂತಲೇ ಹೇಳ್ಬೋದು. ಸೊ ಈ ಥರದ್ದೆಲ್ಲ ನೋಡೇ ಬೈ ಮಾಡ್ತಾರೆ. ಸೊ DK ಅಂದರೆ ದಿನೇಶ್ ಕಾರ್ತಿಕ್ ಅವರ ಸ್ಟ್ರಾಟರ್ಜಿ ಸಖತ್ತಾಗಿರುತ್ತೆ. ಇಂಥದ್ರಲ್ಲೆಲ್ಲ ಸಖತ್ತಾಗಿ ಮಾಡ್ತಾರೆ. ಸೊ ನೋಡೋಣ, ಒಂದೊಳ್ಳೆ ಬೈ ಅಂತಲೇ ಅನಿಸ್ತಾ ಇದೆ ನನಗೆ. ಸ್ಟೀಲ್ ಬೈ ಅಂತ ಅನಿಸ್ತಾ ಇದೆ, ಯಾಕಂದರೆ ಕರೆಂಟ್ ಫಾರ್ಮ್ ಕೂಡ ಅವ್ರದ್ದು ಚೆನ್ನಾಗಿಯೇ ಇದೆ. ಸೊ ಟೆಸ್ಟ್ ಕೂಡ ಚೆನ್ನಾಗಿ ಆಡ್ತಾರೆ, ಒನ್ ಡೇ ಕೂಡ, ಹಾಗೆಯೇ T20 ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ T20 ಆಗಲೇ ಹೇಳಿದಾಗೇ 36 ಮ್ಯಾಚ್ನಲ್ಲಿ 53 ವಿಕೆಟ್ ಇದೆ ವಿತ್ 7.3 ಎಕಾನಮಿ. ಇದು ಇಂಟರ್ನ್ಯಾಷನಲ್ ಕರಿಯರ್ನಲ್ಲೇ ಹೀಗಿದೆ. ಸೊ ಹಾಗಾಗಿ ಒಂದೊಳ್ಳೆ ಬೈ ಆಗುತ್ತೆ. ಇದು 2 ಕೋಟಿ ಮತ್ತು ಬೇಸ್ ಪ್ರೈಸ್ಗೆ ಆರ್ ಸಿ ಬಿ ತಂಡಕ್ಕೆ ಸೋಲ್ಡ್ ಆಗಿದ್ದಾರೆ. ಸೊ 2 ಜನ ಪ್ಲೇಯರ್ಸನ್ನು ಇವತ್ತು ಖರೀದಿ ಮಾಡಾಗಿದೆ ಆರ್ ಸಿ ಬಿ ತಂಡ. ಇನ್ನು ಯಾರ್ಯಾರನ್ನ ತಗೋತಾರೆ ನೋಡಬೇಕು. ಅರೌಂಡ್ 7 crores ಬಾಕಿ ಇದೆ ಇವಾಗ ಆರ್ ಸಿ ಬಿ ಪರ್ಸ್ ಅಮೌಂಟು. ಸೊ ಯಾರಿಗೆ ಇನ್ವೆಸ್ಟ್ ಮಾಡ್ತಾರೆ ನೋಡೋಣ. ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ. ಥ್ಯಾಂಕ್ ಯು.